ಅವ್ರ ಹಿತಾಸಕ್ತಿನಲ್ಲಿ ರೆಸಲ್ಯೂಷನ್ ಪಾಸ್ ಮಾಡ್ಕೋತಾರೆ. ನಾವೇನು ಮಾಡಬೇಕು, ನಾವು ಮಾಡಬೇಕಲ್ಲ. ಕೋರ್ಟ್ ಆರ್ಡರ್ ಕ್ಲಿಯರ್ ಇದೆ. ವಿ ಆರ್ ಮೇರ್ಲಿ ಈಗ ನಾವು ಅವ್ರ ಪಾಲಿನ ನೀರನ್ನು ನಾವು ಕಸ್ಕೋತಾ ಇದ್ದೀವಿ ಅಂದರೆ ಅವರು ಏನಾದರೂ ಏನೋ ಆಕ್ಷೇಪ ವ್ಯಕ್ತಪಡಿಸಲಿ. ಎಕ್ಸಸ್ ಏನಿದೆ ಹೋಗ್ತಾ ಇದೆ ಅದನ್ನು ನಾವು ಸಂಗ್ರಹಣೆ ಮಾಡಿ ನಮ್ಮ ಜನರಿಗೆ ಅನುಕೂಲ ಆಗಬೇಕು, ಬೆಂಗಳೂರಿಗೆ ಅನುಕೂಲ ಆಗಬೇಕು, ಅಲ್ಲಿ ಸ್ಥಳೀಯ ಜಿಲ್ಲೆಗಳಿಗೆ ಜನರಿಗೆ ಅನುಕೂಲ ಆಗಬೇಕು ಅಂತ ಮಾಡ್ತಾ ಇರೋದು. ಆ್ಯಂಡ್ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿದೆ, ಯಾರಿಗೂ ಅನ್ಯಾಯ ಆಗ್ಲಾರ್ದಂಗೆ ನಾವು ನೋಡ್ಕೋತೀವಿ. ಮಾಡಲಿ ವಾಟ್ ಎವರ್ ಇಟ್ ಈಸ್. ನೋಡಿ, ನನ್ನ ಜವಾಬ್ದಾರಿ ಏನು, ನಮ್ಮ ರಾಜ್ಯದ ಹಿತಾಸಕ್ತಿ ಕಾಪಾಡೋದು. ಅವ್ರ ರಾಜ್ಯದ ಅದೇನಿದೆ ಆಗಲೇ ಕೋರ್ಟಲ್ಲಿ ತೀರ್ಪು ಬಂದಿದೆ. ಇವರು ಇನ್ನೂ ಏನು ಮುಂದೆ ಮಾಡ್ತಾರೆ, ವಿ ಆರ್ ಆಲ್ಸೋ ರೆಡಿ ಫಾರ್ ಇಟ್. ಧ್ವನಿ ಎತ್ತಬೇಕಲ್ಲ ಸರ್ ದೆಹಲಿಯಲ್ಲಿ. ನಿಮ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಬಿ ಜೆ ಪಿ ಅವ್ರ. 12 ವರ್ಷ ಆಯಿತು ಸ್ವಾಮಿ, ಒಂದು ಸರಿಯಾನ ಯಾವುದಾದ್ರೂ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಧ್ವನಿ ಎತ್ತಿದಾರ? ನನಗಂತೂ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ನೀವು ಯಾಕೆ ಇನ್ನೂ ಇಟ್ಕೊಂಡಿದ್ದೀರ ನನಗೆ ಗೊತ್ತಿಲ್ಲ. ಅವರಷ್ಟು ಅಸಮರ್ಥ ನಾಯಕತ್ವ ಇಡೀ ದೇಶದಲ್ಲೇ ನಾನು ನೋಡಿಲ್ಲ. ನಮ್ಮ ರಾಜ್ಯ ಬಿ ಜೆ ಪಿ ಎಂ ಪಿಗಳು ಏನು ಮಾಡ್ತಾರೆ, ಈಗ ನಿಮ್ಮ BMRCLದು ದರ ಏರಿಕೆ ಆದಾಗ ಯಾವ ರೀತಿ ಬಂದು ಪ್ರತಿಭಟನೆ ಮಾಡ್ತಾರೆ, ಮಾಲೇಶ ಥರ ಹೇಳಿಕೆ ಕೊಡ್ತಾರೆ. ಏನು ಬರೀ ನಮ್ಮದು ಒಂದೇ ಜವಾಬ್ದಾರಿನಾ? ಸೊ ಇವೆಲ್ಲನೂ I have no hopes and zero expectations from the members of parliament of BJP. ನಮ್ಮ ಮೀಡಿಯಾ ಫ್ರೆಂಡ್ಸಿಗೆ ಇನ್ನೂ ಯಾಕಿದೆ ಅಂತ ನನಗೆ ಗೊತ್ತಿಲ್ಲ ಸರ್. ಕಲಬುರಗಿಲಿ ಕಾನ್ಸ್ಟೇಬಲ್ ಮತ್ತು PSI ಅಕ್ಕಿ ವಿಚಾರದಲ್ಲಿ ಲಂಚ ತಗೊಳ್ಬೇಕಾದ್ರೆ ಲೋಕಾಯುಕ್ತಕ್ಕೆ ಸಿಗಾಕೊಂಡವ್ರೆ. ಈಗ ನೋಡಿ, ಇವರೇ ಎಲ್ಲ ಇಲಾಖೆಯಲ್ಲಿ ಹಲವಾರು ವ್ಯವಸ್ಥೆಗಳಲ್ಲಿ ಇಂಥವು ಇದ್ದೇ ಇರ್ತಾರೆ ಒಂದೆರಡು. ಈಗ ಅವರು ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ ಅಂದರೆ ವಿ ವಿಲ್ ಟೇಕ್ ಆ್ಯಕ್ಷನ್. ಇಂಥವರೆಲ್ಲ ರೆಕಮೆಂಡೇಶನ್ ಯಾರು ಮಾಡೋದು? ನಮ್ಮ MLAಗಳೇ ಮಾಡಿರ್ತಾರೆ, ನಾವೇ ಕಳಿಸಿರ್ತೀವಿ. ಏನು ನಮ್ಮ ಕಡೆ ಆಗಿರೋವಂಥ ಲೋಪಗಳನ್ನು ನಾವು ತಿದ್ಕೋಬೇಕಾಗ್ತದೆ. ನಾವೇನು ನಮ್ಮದು ನಿರೀಕ್ಷೆ ಏನಿರ್ತದೆ, ನಾವು ಒಬ್ಬರು ಯಾರಿಗೋ ಅಲ್ಲಿ ಹಾಕಿದ್ರೆ ನಮ್ಮ ಜಿಲ್ಲೆಗಳಿಗೆ ನಮ್ಮ ತಾಲೂಕಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂತ. ಈಗ ಯಾರ್ಯಾರ ಗುಣ ಹೆಂಗಿರುತ್ತೆ ಅಂತ ಹೆಂಗೆ ಗೊತ್ತಾಗ್ತದೆ ನಮಗೆ? ಇಂಥ ಪ್ರಕರಣ ಬಂದಾಗೆ ಗೊತ್ತಾಗ್ತದೆ. ಆ್ಯಂಡ್ ವಿಲ್ ಡೀಲ್ ವಿತ್ ಇಟ್ ವೆರಿ ಸ್ಟ್ರಿಕ್ಟ್ಲಿ. ಇವತ್ತು KPCC ಅಧ್ಯಕ್ಷರು ಮತ್ತು CM DK ಶಿವಕುಮಾರ್ ಅವರಿಗೆ ಮೊದಲ ಪ್ರಯತ್ನದ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ನೆಕ್ಸ್ಟ್ ಈ GBA ಎಲೆಕ್ಷನ್ ಸರ್. GBA ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಅರ್ಬನ್ ಲೋಕಲ್ ಬಾಡಿ ಆ್ಯಂಡ್ 2029 ಆ್ಯಂಡ್ 28 ಸ್ಟೇಟ್ ಎಲೆಕ್ಷನ್, 29 ಲೋಕಸಭಾ ಎಲೆಕ್ಷನ್ ಎಲ್ಲನೂ ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ. ಕರ್ನಾಟಕ ದೇಶದಲ್ಲೂ ಕೂಡ ನಾವೇ ಬರ್ತೀವಿ ಸರ್. ಇವತ್ತು ಗ್ಯಾರಂಟಿ ಪರಿಶೀಲನಾ ಸಭೆ ಇದೆ, ಏನಾದ್ರು ರೂಪುರೇಷೆ ಕೊಡ್ತಾರಾ ಸರ್? ಇಲ್ಲ, ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅನರ್ಹರು ಯಾರಿದ್ದಾರೆ ಅವರಿಗೆ ಹೋಗಬಾರ್ದು. ಸಾಕಷ್ಟು ಲೋಪಗಳಿದೆ, ಅದನ್ನು ತಾಂತ್ರಿಕವಾಗಿ ಹೇಗೆ ನಿವಾರಣೆ ಮಾಡ್ಬೋದು ಅಂತ. ಈಗ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ರೇವಣ್ಣ ಅವರಿರ್ಬೋದು, ಉಪಾಧ್ಯಕ್ಷರಾದ ನಮ್ಮ ದಿನೇಶ್ ಗುಳಿಗೌಡ ಅವರಿರ್ಬೋದು, ಕೆಲವು ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ಈಗ ನೀವೇ ಹೇಳಿ, ಸರ್ಕಾರದ ಬೊಗ್ಗಸೆಗೆ ಏನು ನಷ್ಟ ಆಗ್ತಾಯಿದೆ ಅದು ತಡೆಯೋದು ನಮ್ಮ ಆದ್ಯ ಕರ್ತವ್ಯ ಅಲ್ಲ. ಈಗ ಯಾರಿಗೆ ಸಿಗ್ತಾ ಇಲ್ಲ ಅವರಿಗೆ ಕೊಡಿಸ್ಬೇಕು, ಯಾರು ಅನರ್ಹರಿಗೆ ಅವ್ರಿಗೆ ತೆಗಿಬೇಕು. ಈ ಮೃತಪಟ್ಟವರಿಗೂ ಹೋಗ್ತಾ ಇದೆ. ಈಗ ನಾವು ಮೆಕ್ಯಾನಿಸಮ್ನ ಇವಾಲ್ವ್ ಮಾಡಬೇಕಲ್ಲ ತಾಂತ್ರಿಕವಾಗಿ. 2 ತಿಂಗಳಿಗೋ 3 ತಿಂಗಳಿಗೋ ನಾವು ಅಲ್ಲಿ PDO ಮುಖಾಂತರ, ವಿಲೇಜ್ ಅಕೌಂಟೆಂಟ್ ಮುಖಾಂತರ ಅಥವಾ ತಹಸೀಲ್ದಾರ್ ಮುಖಾಂತರ ಇಷ್ಟು ಜನ ತೀರೋಗಿದ್ದಾರೆ, ಇವರ ಆದರೂ ಕೂಡ ಇವ್ರ ಬ್ಯಾಂಕ್ ಅಕೌಂಟಿಗೆ ಜಮೆ ಆಗ್ತಾ ಇದೆ ಅಂತ ನಾವು ಒಂದು ಮೆಕ್ಯಾನಿಸಮ್ ಡೆವಲಪ್ ಮಾಡಬೇಕಲ್ಲ. ಸೊ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಮತ್ತು ಇನ್ನೂ ಹೆಚ್ಚು ರೀತಿಯಿಂದ ಹೇಗೆ ನಾವು ನಮ್ಮ ಸರ್ಕಾರದ ಏನು ಸಿಟಿಸನ್ ಸರ್ವಿಸಸ್ ಡೆಲಿವರಿ ಸಿಸ್ಟಮ್ ಇದೆ ಅದನ್ನು ಚುರುಕುಗೊಳಿಸಬೇಕು ಅಂತ ಮುಖ್ಯಮಂತ್ರಿಗಳು ಎಲ್ಲರಿಗೂ ಕರೆದಿದ್ದಾರೆ. ಈ ಗವರ್ನೆನ್ಸ್ಗೂ ಕರೆದಿದ್ದಾರೆ ಅದಕ್ಕೆ. ಸೊ ವಿ ವಿಲ್ ಇವಾಲ್ವ್ ಅ ಮೆಕ್ಯಾನಿಸಮ್ ಇನ್ ದ ನೆಕ್ಸ್ಟ್ 1 or 2 months.